ಮಕ್ಕಳಿಗೆಲ್ಲ ನಮಸ್ಕಾರ. ಇವತ್ತು ನಾನು ಇನ್ನೂ ಕೆಲವು ಲೆಕ್ಕಗಳನ್ನು ಮಾಡಲಿಕ್ಕೆ ಬೇಕಾಗಿ ನಿಮ್ಮ ಎದುರಿಗೆ ಬಂದಿದ್ದೇನೆ. ಮೊನ್ನೆ ವರ್ಗ ಪೂರ್ತಿಗೊಳಿಸಲಿಕ್ಕೆ ಸರಿಯಾಗಿ ಕಲ್ತಿದ್ದೀರಲ್ಲ, ಚಿಹ್ನೆಗಳನ್ನು ಗಮನವಿಟ್ಟು ಲೆಕ್ಕ ಮಾಡಲಿಕ್ಕೆ ಕಲ್ತಿದ್ದೀರಲ್ಲ. ಈ ಲೆಕ್ಕಗಳಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಬರ್ತದೆ. ಸಮವಾಕ್ಯ ಬರೆದ್ರೂ ಕೂಡ ನೀವು ಅದನ್ನು ಗುಣಿಸುವಾಗ ಕೂಡಿಸುವಾಗ ಎಲ್ಲ ಚಿಹ್ನೆಗಳನ್ನು ನೋಡಿಕೊಂಡು ಕೆಲಸ ಮಾಡಬೇಕು. ಇಲ್ಲದಿದ್ದರೆ ತಪ್ಪಾಗುವ ಸಾಧ್ಯತೆಗಳು ಹೆಚ್ಚುಂಟು. ಆದ ಕಾರಣ ಅಂಥ ವಿಷಯಗಳನ್ನು ಸರಿಯಾಗಿ ಗಮನವಿಟ್ಟು ಲೆಕ್ಕಗಳನ್ನು ಮಾಡಿ. ಟೆಕ್ಸ್ಟ್ ಪುಸ್ತಕದಲ್ಲಿರುವ ನಂತರದ ಲೆಕ್ಕ 58ನೇ ಪೇಜಿನ 3ನೇ ಲೆಕ್ಕ 5, 7, 9 ಎಂಬ ಸಮಾನಾಂತರ ಶ್ರೇಣಿಯ ಮೊದಲ ಎಷ್ಟು ಪದಗಳನ್ನು ಕೂಡಿಸಿದರೆ 140 ಸಿಗುವುದು ಅಂತ ಕೇಳಿದ್ದಾರೆ. ನೋಡಿ, ಸಮಾನಾಂತರ ಶ್ರೇಣಿ ನಾವು 1ನೇ ಅಧ್ಯಾಯದಲ್ಲಿ ಕಲಿತೆವು. ಅದರ ಲೆಕ್ಕಗಳು ಈ 4ನೇ ಅಧ್ಯಾಯದಲ್ಲೂ ಬರ್ತಾ ಉಂಟು. ಮಾತ್ರ ಅಲ್ಲ, 5, 7, 9 ಅಂತ ಹೇಳೋದು ವಿಷಮ ಸಂಖ್ಯೆಗಳ ಶ್ರೇಣಿ, ಹೌದಲ್ಲ? ನೀವು 1ನೇ ಅಧ್ಯಾಯದಲ್ಲಿ 1, 3, 5, 7, 9 ಅಂತ ತಗೊಂಡು ಲೆಕ್ಕ ಮಾಡಿದ್ದೀರಿ. ಅದೇ ರೀತಿ 3, 5, 7, 9 ಅಂತ ಹೇಳಿ ಸಮಾನಾಂತರ ಶ್ರೇಣಿಯನ್ನು ತಗೊಂಡು ಲೆಕ್ಕ ಮಾಡಿದ್ದೀರಿ. ಈಗ ನಾವಿಲ್ಲಿ ಮಾಡ್ತಾ ಇರೋದು 5, 7, 9 ಎಂಬ ಸಮಾನಾಂತರ ಶ್ರೇಣಿಯ ಮೊದಲ ಎಷ್ಟು ಪದಗಳನ್ನು ಕೂಡಿಸಿದರೆ 140 ಸಿಗುವುದು ಅಂತ. ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ನಾವು 1ನೇ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಇಲ್ಲಿ ಬೇಕಾದ ಪದಗಳ ಸಂಖ್ಯೆ ಎಷ್ಟು ಪದಗಳು ಅಂದ್ರೆ n ಅನ್ನು ಕಂಡುಹಿಡಿಯಬೇಕು. n ಅಂತ ಹೇಳೋದು ಪದಗಳ ಸಂಖ್ಯೆ, ಇದನ್ನು ಕಂಡುಹಿಡಿಯಬೇಕು. ಶುರುವಿನಿಂದಲೇ ಶುರು ಮಾಡುವ ನಾವು. ಆಗ ಸಮಾನಾಂತರ ಶ್ರೇಣಿ ಹೇಳಿ ಎಷ್ಟು ಅಂತ? 5, 7, 9 ಈ ರೀತಿ ಮುಂದೆ ಹೋಗ್ತದೆ. ಇದರಲ್ಲಿ ಮೊದಲ ಪದ ಇದನ್ನು x1 ಅಂತ ತಗೊಳ್ಳುವ, ಅಥವಾ f ಅಂದ್ರೆ ಫಸ್ಟ್ ಟರ್ಮ್ ಅಂದ್ರೆ 5. ಸಾಮಾನ್ಯ ವ್ಯತ್ಯಾಸ d, ಅಂದ್ರೆ 2ನೇ ಪದ 7 ಕಳೆ 1ನೇ ಪದ 5, 7ರಿಂದ 5 ಕಳೆದ್ರೆ 2. ಇನ್ನು n ನೇ ಪದವನ್ನು ಕಂಡುಹಿಡಿಯುವ. n ನೇ ಪದ x, n ಸಮ ಫಾರ್ಮುಲಾವನ್ನು ನೆನಪು ಮಾಡಿ, dn ಪ್ಲಸ್ f ಮೈನಸ್ d, ಹೌದಲ್ಲ? d ಅಂದ್ರೆ ಸಾಮಾನ್ಯ ವ್ಯತ್ಯಾಸ, n ಅಂದ್ರೆ ಪದಗಳ ಸಂಖ್ಯೆ, f ಅಂದ್ರೆ ಮೊದಲ ಪದ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸಮ d ಇಲ್ಲಿ ನಮಗೆ ಸಿಕ್ಕಿದೆ 2n ಪ್ಲಸ್ f ಮೈನಸ್ d. f ಅಂದ್ರೆ 5, d ಅಂದ್ರೆ 2. 5 ಕಳೆ 2 ಸಮ 2n ಪ್ಲಸ್ 3. ಇನ್ನು ನಮಗೆ ಪದಗಳ ಮೊತ್ತವನ್ನು ನೋಡಬೇಕು.
ಆಗ ಈ ಸಮಾನಾಂತರ ಶ್ರೇಣಿಯ ಪದಗಳ ಮೊತ್ತ SN. ಎಸ್ ಅಂದ್ರೆ ಸಮ್ ಆಫ್ nth ಟರ್ಮ್ಸ್ ಸಮ. ಆ ಫಾರ್ಮುಲಾ ಒಮ್ಮೆ ನೆನಪಿಸಿ. ನೆನಪಾಯ್ತಲ್ಲ? ಹೇಳಿ. ಅರ್ಧ n ಇಂಟು ಮೊದಲ ಪದ ಕೂಡಿಸು ಎನ್ನನೇ ಪದ. ಸುಲಭದಲ್ಲಿ ಮಾಡುವ ನಾವು. ಹಾಗಾಗುವಾಗ ಅರ್ಧ n ಇಂಟು ಮೊದಲ ಪದ x1 ಪ್ಲಸ್ ಎನ್ನನೇ ಪದ xn. ಫಾರ್ಮುಲಾ ಬರೆಯುವ. ಅರ್ಧ n ಗುಣಿಸು x1 ಅಂದರೆ 5 ಪ್ಲಸ್ xn ಅಂದರೆ ಇಲ್ಲಿ ಉಂಟು ಎಷ್ಟದು 2n ಪ್ಲಸ್ 3 ಸಮ ಎಷ್ಟು 140. ಈಕ್ವೇಶನ್ ಸಿಕ್ಕಿತು. ಇನ್ನು ಅರ್ಧ n ಗುಣಿಸು ಇಲ್ಲಿ ಬ್ರಾಕೆಟಿನ ಒಳಗಿರುವ 5 ಮತ್ತು 3 ಕೂಡಿಸಬಹುದು. ಅದೆರಡು ಸಂಖ್ಯೆಗಳು. ಆಗ ಏನಾಗ್ತದೆ ಇದು 2n ಪ್ಲಸ್ 8 ಸಮ 140. ಈ 2n ಪ್ಲಸ್ 8ರಿಂದ ಸಾಮಾನ್ಯ ಅಪವರ್ತನವಾಗಿ 2 ಹೊರಗೆ ತೆಗೆಯುವ. ಆಗ ಅರ್ಧ n ಗುಣಿಸು 2 ಹೊರಗೆ ತೆಗೆಯುವಾಗ ಬ್ರಾಕೆಟ್ ಒಳಗೆ ಉಳಿಯುವುದೆಷ್ಟು 2 ಹೊರಗೆ ಹೋಗಿದಾಗ n ಪ್ಲಸ್ ಇಲ್ಲೆಷ್ಟು 4 ಸಮ 140. ಆಗ ಈ ಎರಡು ಕ್ಯಾನ್ಸಲ್ ಆಗಿ ಹೋಗ್ತದೆ. ಆಗ ಉಳಿಯುವುದೆಷ್ಟು n ಗುಣಿಸು n ಪ್ಲಸ್ 4 ಸಮ 140. ಇಲ್ಲಿ n ಅಂದ್ರೆ ಅಂತ ಹೇಳಿದ್ ನಾನು ಪದಗಳ ಸಂಖ್ಯೆ ಅಂತ ಹೇಳಿದ್ದಲ್ಲ. ಗುಣಿಸುವ n ಗುಣಿಸು n ಅಂದ್ರೆ n ಸ್ಕ್ವೇರ್ ಪ್ಲಸ್ n ಗುಣಿಸು 4 ಅಂದ್ರೆ 4n ಸಮ 140. ಇಲ್ಲಿ ಎಡದಲ್ಲಿ ಯಾವ ರೂಪದಲ್ಲುಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ರೂಪದಲ್ಲುಂಟು. ಹೌದಲ್ಲ? 2xನ ಬದಲು ಎಷ್ಟುಂಟು 4n ಉಂಟು. ನಾವು ಹಿಂದಿನ ಲೆಕ್ಕಗಳಲ್ಲಿ ಮಾಡಿದ್ದ ಹೇಗೆ ಆ ಎಕ್ಸಿನ ಸಹಗುಣಕದ ಅರ್ಧದ ವರ್ಗವನ್ನು ಕೂಡಿಸಿದ್ದು. ಇಲ್ಲಿ ಎಕ್ಸಿನ ಬದಲು n ಉಂಟು. ಆಗ ಎನ್ನಿನ ಸಹಗುಣಕ 4ರ ಅರ್ಧ 2. 2ರ ವರ್ಗವನ್ನು ಸಮವಾಕ್ಯದ ಎರಡು ಬದಿಗಳಿಗೂ ಕೂಡಿಸಬೇಕು. ಆಗೇನಾಗ್ತದೆ ಈ ಸಮವಾಕ್ಯ n ಸ್ಕ್ವೇರ್ ಪ್ಲಸ್ 4n ಪ್ಲಸ್ 2ರ ಸ್ಕ್ವೇರ್ ಸಮ 140 ಪ್ಲಸ್ 2ರ ಸ್ಕ್ವೇರ್. ಇದು ಯಾವ ರೂಪದಲ್ಲುಂಟು ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ a ಸ್ಕ್ವೇರ್ ರೂಪದಲ್ಲುಂಟು. ಇದನ್ನು ಹೇಗೆ ಬರೀಬಹುದು ಎಕ್ಸ್ ಪ್ಲಸ್ a ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೀಬಹುದಲ್ಲ. ಆಗ n ಪ್ಲಸ್ 2ರ ಹೋಲ್ ಸ್ಕ್ವೇರ್ ಸಮ 140 ಪ್ಲಸ್ 4 ಸಮ 144. ವರ್ಗಮೂಲ ತೆಗೆಯುವ n ಪ್ಲಸ್ 2 ಸಮ ಸ್ಕ್ವೇರ್ ರೂಟ್ ಆಫ್ 144 ಸಮ 12. ಆಗ n ಸಮ 2 ಬಲಬದಿಗೆ ಕೊಂಡೋಗಿ ಕಳೆಯುವ 12 ಕಳೆ 2 ಸಮ 10. ಇದರಿಂದ ಏನು ಗೊತ್ತಾಯ್ತು ನಮಗೆ? ಈ 5, 7, 9 ಎಂಬ ಸಮಾನಾಂತರ ಶ್ರೇಣಿಯ ಮೊದಲ 10 ಪದಗಳನ್ನು ಕೂಡಿಸಿದರೆ 140 ಸಿಗ್ತದೆ. ಅರ್ಥ ಆಯ್ತಲ್ಲ? ಇನ್ನು ಪುಸ್ತಕದಲ್ಲಿರುವ 4ನೇ ಲೆಕ್ಕವನ್ನು ನೋಡಿ. 9, 11, 13 ಎಂಬ ಸಮಾನಾಂತರ ಶ್ರೇಣಿಯ ಮೊದಲು ಕೆಲವು ಪದಗಳ ಮೊತ್ತಕ್ಕೆ 16 ಕೂಡಿಸಿದಾಗ 256 ಸಿಕ್ಕಿತು. ಹಾಗಾದರೆ ಎಷ್ಟು ಪದಗಳನ್ನು ಕೂಡಿಸಲಾಗಿದೆ? ಆಗಿನ ಲೆಕ್ಕದ ಹಾಗೆ ಇಲ್ಲಿ ಪದಗಳ ಮೊತ್ತಕ್ಕೆ 16 ಕೂಡಿಸಿದೆ ಅಂತ ಹೇಳಿದ್ದಾರೆ. ಶ್ರೇಣಿ ಶುರುವಾಗೋದೆಲ್ಲಿಂದ ಇಲ್ಲಿ 9, 11, 13. ಆಗಿನ ಲೆಕ್ಕದಲ್ಲಿ 5, 7, 9 ಅಲ್ವಾ? ಹಾಗಿರುವಾಗ ಗಮನಿಸಿ, ಈ 1, 3, 5, 7 ವಿಷಮ ಸಂಖ್ಯೆಗಳ ಶ್ರೇಣಿಯಲ್ಲಿ ಹಲವು ಲೆಕ್ಕಗಳು ಬರ್ತದೆ.
ಅದರಲ್ಲಿ ಒಂದು ಲೆಕ್ಕ ಆದರೂ ನಿಮಗೆ ಪರೀಕ್ಷೆಗೆ ಬರ್ಬೋದು. ಸಮಾನಾಂತರ ಶ್ರೇಣಿಯನ್ನು ಬರೆಯುವ. ಸಮಾನಾಂತರ ಶ್ರೇಣಿ ಹೇಳಿ. ಒಂಬತ್ತು, 11, 13 ಈ ರೀತಿ ಮುಂದೆ ಹೋಗ್ತದೆ. ಆಗಿನ ಹಾಗೆ ಬರೆಯುವ. ಮೊದಲ ಪದ x1 ಸಮ 9, ಸಾಮಾನ್ಯ ವ್ಯತ್ಯಾಸ d ಸಮ 11 ಕಳೆ 9 ಸಮ 2, ಪದಗಳ ಸಂಖ್ಯೆ n ತಗೊಳ್ಳುವ. ಇನ್ನು n ಪದಗಳ ಮೊತ್ತ ಸಮ ಅರ್ಧ n ಇಂಟು x1 ಪ್ಲಸ್ xn. ಇಲ್ಲಿ xn ಬೇಕಲ್ಲ, ನಾವು xn ಅನ್ನು ಕಂಡುಹಿಡಿದಿಲ್ಲ, ಆದ ಕಾರಣ ಇಲ್ಲಿ ಬದಿಯಲ್ಲಿ ಕಂಡುಹಿಡಿಯುವ. xn ಸಮ dn ಪ್ಲಸ್ f ಮೈನಸ್ d ಸಮ d ಅಂದ್ರೆ ಎಷ್ಟು? 2. ಸಾಮಾನ್ಯ ವ್ಯತ್ಯಾಸ n ಪ್ಲಸ್ ಮೊದಲ ಪದ 9, ಸಾಮಾನ್ಯ ವ್ಯತ್ಯಾಸ 2, 9 ಕಳೆ 2 ಸಮ 2n ಪ್ಲಸ್ 7. ಒಂದನೇ ಪದ ನಮಗೆ ಗೊತ್ತುಂಟು, ಆಗ ಇಲ್ಲಿ ಹಾಕುವ ನಾವು ಆ ಬೆಲೆಯನ್ನು ಅರ್ಧ ಗುಣಿಸು n ಗುಣಿಸು x1 9 ಪ್ಲಸ್ xn ಇಲ್ಲುಂಟು 2n ಪ್ಲಸ್ 7 ಸಮ ಅರ್ಧ n ಗುಣಿಸು ಕೂಡಿಸಿ 2n ಪ್ಲಸ್ 9 ಮತ್ತು 7 ಕೂಡಿಸುವಾಗ ಎಷ್ಟು? 16 ಸಮ ನೋಡಿ ಹಾಗೇನಾಗ್ತದೆ, ಇದು ಅರ್ಧ n ಸಾಮಾನ್ಯ ಪೂರ್ತನವಾಗಿ ಹೊರಗೆ ತೆಗೆದಂತ 2 ಗುಣಿಸು ಇಲ್ಲಿ ಏನು ಉಳಿತು n ಪ್ಲಸ್ 8 ಸಮ ಈ 2 ಕ್ಯಾನ್ಸಲ್ ಆಗ್ತದೆ, n ಗುಣಿಸು n ಪ್ಲಸ್ 8. ಪದಗಳ ಮೊತ್ತ ಎಷ್ಟು ಸಿಕ್ಕಿತ್ತು ನಮಗೆ? n ಗುಣಿಸು n ಪ್ಲಸ್ 8 ಸಿಕ್ಕಿತ್ತು. ಈ ಪದಗಳ ಮೊತ್ತದೊಂದಿಗೆ ಎಷ್ಟು ಕೂಡಿಸುವಾಗ? 16 ಕೂಡಿಸಿದಾಗ 256 ಸಿಕ್ಕಿತು. ಅಂದ್ರೆ ಸಮವಾಕ್ಯ ಬರೆಯುವ. n ಪದಗಳ ಮೊತ್ತ ಸಿಕ್ಕಿತ್ತು ನಮಗೆ. ಇದರೊಂದಿಗೆ n ಗುಣಿಸು n ಪ್ಲಸ್ 8ನೊಂದಿಗೆ 16 ಕೂಡಿಸಿದಾಗ ಎಷ್ಟು ಸಿಕ್ಕಿತು? 256 ಸಿಕ್ಕಿತು. ನೀವು ಬಾಯಿಯಲ್ಲಿ ಹೇಳ್ತಾ ಸಮವಾಕ್ಯವನ್ನು ಬರೆದ್ರೆ ಸರಿ ಆಗ್ತದೆ. ನೋಡಿ, n ಇಂಟು n ಪ್ಲಸ್ 8 ಪ್ಲಸ್ 16 ಇಸ್ ಈಕ್ವಲ್ ಟು 256. ಆ ಸಮವಾಕ್ಯ ನಮ್ಮ ಮನಸ್ಸಲ್ಲಿ ಮೂಡಬೇಕು. ಗುಣಿಸುವ. n ಗುಣಿಸು n ಅಂದ್ರೆ n ಸ್ಕ್ವೇರ್ ಪ್ಲಸ್ n ಗುಣಿಸು 8 ಅಂದ್ರೆ 8n ಪ್ಲಸ್ 16 ಸಮ 256. ಇದು ಯಾವ ರೂಪದಲ್ಲುಂಟು? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ a ಸ್ಕ್ವೇರ್ ರೂಪದಲ್ಲಿ ಉಂಟಲ್ಲ. ಇಲ್ಲಿ 16 ಅಂತ ಹೇಳುದು ಯಾವುದರ ವರ್ಗ? 4ರ ವರ್ಗ. ಆಗ n ಸ್ಕ್ವೇರ್ ಪ್ಲಸ್ 8n ಪ್ಲಸ್ 16 ಹೇಗೆ ಬರೀಬಹುದು? n ಪ್ಲಸ್ 4ರ ಹೋಲ್ ಸ್ಕ್ವೇರ್ ಸಮ 256. ನೆಕ್ಸ್ಟ್ ಸ್ಟೆಪ್ ನಿಮಗೆ ಗೊತ್ತಿದಲ್ಲ, ಹೇಳಿ. n ಪ್ಲಸ್ 4 ಸಮ ಸ್ಕ್ವೇರ್ ರೂಟ್ ಆಫ್ 256 ಸಮ 16. ಆಗ n ಸಮ ಎಷ್ಟು? 16ರಿಂದ 4 ಕಳೆದ್ರೆ ಆಯ್ತು ಸಮ 12. ಅಂದರೆ 9, 11, 13 ಎಂಬ ಸಮಾನಾಂತರ ಶ್ರೇಣಿಯ ಮೊದಲ 12 ಪದಗಳೊಂದಿಗೆ 16 ಕೂಡಿಸಿದರೆ 256 ಸಿಗ್ತದೆ. ಪದಗಳ ಸಂಖ್ಯೆ n ಸಮ ಎಷ್ಟು? 12. ನೋಡಿ, ಇನ್ನು ಅದೇ ಅಭ್ಯಾಸ ಪ್ರಶ್ನೆಯಲ್ಲಿರುವ 5ನೇ ಲೆಕ್ಕ. ಚಿತ್ರದಲ್ಲಿರುವಂತೆ ಒಂದು ಸಮಪಾರ್ಶ್ವ ತ್ರಿಕೋನವನ್ನು ಮಾಡಬೇಕು. ಉನ್ನತಿಯು ಪಾದಕ್ಕಿಂತ 2 ಸೆಂಟಿಮೀಟರ್ ಕಡಿಮೆಯಾಗಿರಬೇಕು. ವಿಸ್ತೀರ್ಣವು 12 ಚದರ ಸೆಂಟಿಮೀಟರ್ ಆಗಿರಬೇಕು.
ಹಾಗಾದರೆ ತ್ರಿಕೋನದ ಭುಜಗಳ ಉದ್ದ ಎಷ್ಟಾಗಿರಬೇಕು? ಸಮಪಾರ್ಶ್ವ ತ್ರಿಕೋನ ಅಂತ ಹೇಳಿದ್ದಾರೆ. ನೆನಪಿಸಿ, 8ನೇ ಕ್ಲಾಸು. ಒಂದು ತ್ರಿಕೋನದ 2 ಭುಜಗಳ ಉದ್ದ ಸಮಾನವಾದರೆ ಅದನ್ನು ಸಮಪಾರ್ಶ್ವ ತ್ರಿಕೋನ ಅಂತ ಕರೀತಾರೆ. ಇನ್ನು ಸ್ವಲ್ಪ ಇದರ ಬಗ್ಗೆ ನಾವು ಮುಂದೆ ಹೋಗೋಣ. ಸಮಪಾರ್ಶ್ವ ತ್ರಿಕೋನದ ಸಮಾನ ಭುಜಗಳ ಎದುರಿಗಿರುವ ಕೋನಗಳು ಸಮಾನ. ಇನ್ನೂ ಒಂದು ವಿಷಯವನ್ನು ನೀವು ಕಲ್ತಿದ್ದೀರಲ್ಲ ಅಲ್ಲಿ, ಏನದು? ಒಂದು ಸಮಪಾರ್ಶ್ವ ತ್ರಿಕೋನದ ಸಮಾನ ಭುಜಗಳು ಸಂಧಿಸುವ ಶಿರದಿಂದ ವಿರುದ್ಧ ಭುಜಕ್ಕೆಳೆದ ಲಂಬವು ವಿರುದ್ಧ ಭುಜವನ್ನು ಸಮಭಾಗ ಮಾಡುವುದರೊಂದಿಗೆ ಆ ಶಿರದಲ್ಲಿರುವ ಕೋನವನ್ನು ಸಮಭಾಗ ಮಾಡುವುದು ಅಂತ ಹೇಳಿ ನೀವು ಕಲ್ತಿದ್ದೀರಿ. ಈಗ ವಿರುದ್ಧ ಶಿರಗಳನ್ನು ಸಮಭಾಗ ಮಾಡುವುದು ಅಂತ ಹೇಳುವಂತ ವಿಷಯ ನಮಗೆ ಇಲ್ಲಿ ಬೇಕು. ಒಂದು ಸಮಪಾರ್ಶ್ವ ತ್ರಿಕೋನದ ಸಮಾನ ಭುಜಗಳು ಸಂಧಿಸುವ ಶಿರದಿಂದ ವಿರುದ್ಧ ಭುಜಕ್ಕಿರುವ ಲಂಬವು ವಿರುದ್ಧ ಭುಜವನ್ನು ಸಮಭಾಗ ಮಾಡುವುದು ಅಂತ ಹೇಳಿ ಈ ಲೆಕ್ಕದಲ್ಲಿ ನಮಗೆ ಬೇಕಾಗ್ತದೆ. ಸರಿ, ಇನ್ನು ಲೆಕ್ಕದ ಕಡೆಗೆ ಹೋಗುವ. ಚಿತ್ರ ಬೋರ್ಡಲ್ಲಿ ಎಳೆದಿದೆ ನೋಡಿ. ಚಿತ್ರದ ಪಾದ ಮತ್ತು ಪಾದಕ್ಕಿರುವ ಉನ್ನತಿ. ನಾವು ಯಾವುದನ್ನು ಪಾದವಾಗಿ ತಗೊಳ್ತೇವೆ ಅದಕ್ಕಿರುವ ಉನ್ನತಿಯನ್ನು ನಾವು ಪರಿಗಣಿಸಿ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ನಿಮಗೆ ಗೊತ್ತುಂಟು, ತ್ರಿಕೋನದ ವಿಸ್ತೀರ್ಣ ಸಮ ಪಾದ ಗುಣಿಸು ಉನ್ನತಿ, ಇದರ ಗುಣಲಬ್ಧದ ಅರ್ಧ. ಅರ್ಧ ಗುಣಿಸು ಪಾದ ಗುಣಿಸು ಉನ್ನತಿ ಅಥವಾ ಪಾದಕ್ಕೆಳೆದ ಲಂಬ. ಮತ್ತೊಂದು ಕಂಡೀಷನ್ ಹೇಳಿದ್ದಾರೆ ಇಲ್ಲಿ, ಉನ್ನತಿಯು ಪಾದಕ್ಕಿಂತ 2 ಮೀಟರ್ ಕಡಿಮೆಯಾಗಿರಬೇಕು. ಆಗ ತ್ರಿಕೋನದ ಪಾದವನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ತ್ರಿಕೋನದ ಪಾದ ಸಮ ಎಕ್ಸ್. ಉನ್ನತಿ ಪಾದಕ್ಕಿಂತ 2 ಕಡಿಮೆ, ಎಕ್ಸ್ ಕಳೆ 2 ವಿಸ್ತೀರ್ಣ. ಈಗ ಹೇಳಿದಾಗೆ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಆ ಪಾದಕ್ಕೆಳೆದ ಉನ್ನತಿ ಸಮ ಅರ್ಧ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಮೈನಸ್ 2. ನೋಡಿ, ವಿಸ್ತೀರ್ಣ ಅರ್ಧ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಕಳೆ 2 ಸಮ ಎಷ್ಟು? 12. ಇಲ್ಲಿ ಈ ಎಡದ ಬದಿಯಲ್ಲಿರುವ 2 ಬಲದ ಬದಿಗೆ ಕೊಂಡೋಗುವಾಗ 12 ಗುಣಿಸು 2 ಆಗ್ತದೆ. ಆಗ ಇಲ್ಲಿ ಉಳಿಯುವುದೆಷ್ಟು? ಎಕ್ಸ್ ಗುಣಿಸು ಎಕ್ಸ್ ಕಳೆ 2 ಸಮ 12 ಗುಣಿಸು 2 ಗುಣಿಸಿ ಎಕ್ಸ್ ಗುಣಿಸು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಗುಣಿಸು 2 ಎಕ್ಸ್ ಅಂದ್ರೆ 2x ಸಮ 24. ಇದು ಯಾವ ರೂಪಕ್ಕೆ ಬಂತೀಗ? ಎಕ್ಸ್ ಸ್ಕ್ವೇರ್ ಮೈನಸ್ 2 ax ರೂಪಕ್ಕೆ ಬಂತು. ಆಗ ಎಕ್ಸಿನ ಸಹ ಗುಣಕವಾದಂತಹ 2ರ ಅರ್ಧದ ವರ್ಗವನ್ನು ಸಮವಾಕ್ಯದ 2 ಬದಿಗಳಿಗೆ ಕೂಡಿಸಬೇಕು. 2ರ ಅರ್ಧ 1, 1ರ ವರ್ಗ 1, ಇದನ್ನು ಕೂಡಿಸಬೇಕು. ಹಾಗೇನಾಗ್ತದೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಸಮ 24 ಪ್ಲಸ್ 1 ಸಮ 25. ಇದನ್ನು ಹೇಗೆ ಬರೀಬಹುದು? ಎಕ್ಸ್ ಮೈನಸ್ 1ರ ಹೋಲ್ ಸ್ಕ್ವೇರ್ ಸಮ 25. ಆಗ ವರ್ಗಮೂಲ ತೆಗೆಯುವ. ಎಕ್ಸ್ ಮೈನಸ್ 1 ಸಮ ಸ್ಕ್ವೇರ್ ರೂಟ್ ಆಫ್ 25 ಸಮ 5. ಆಗ ಎಕ್ಸ್ ಸಮ ಎಷ್ಟು? ಎಕ್ಸ್ ಸಮ 5 ಕೂಡಿಸು 1 ಸಮ 6. ನೋಡಿ, ತ್ರಿಕೋನದ ಪಾದ ಎಕ್ಸ್ ಸಮ 6 ಬಂತು ನಮಗೆ. ಉನ್ನತಿ ಸಮ 6 ಕಳೆ 2 ಸಮ 4. ನೋಡಿ, ವಿಸ್ತೀರ್ಣ 12 ಬರ್ತದಂತ. ಅರ್ಧ ಗುಣಿಸು 6 ಗುಣಿಸು 4. 6 4 24. 24ರ ಅರ್ಧ ಎಷ್ಟು? 12. ಆಗ ತ್ರಿಕೋನದಲ್ಲಿ ಪಾದ 6 ಆಯ್ತು. ಇದು ಸಮಪಾರ್ಶ್ವ ತ್ರಿಕೋನ ಆಗುವಾಗ ಎ ಬಿ ಸಿ ಅಂತ ಕೊಡುವ. ಇದು ಲಂಬ ಡಿ
ಆಗ AD 3 ಸೆಂಟಿಮೀಟರ್ ಆಯಿತು. ಆಗ ಇದೆಷ್ಟು? 3 ಸೆಂಟಿಮೀಟರ್. ಉನ್ನತಿ 4 ಸೆಂಟಿಮೀಟರ್ ಆಯಿತು. ತ್ರಿಕೋನದ 3 ಭುಜಗಳ ಉದ್ದವನ್ನು ಕಂಡುಹಿಡಿದು ಕೇಳಿದ್ದು. ಆಗ ಪಾದದ ಉದ್ದ ಸಿಕ್ಕಿತು 6 ಸೆಂಟಿಮೀಟರ್. ನಂತರ ಉನ್ನತಿ CD 4 ಸಿಕ್ಕಿತು. ಇನ್ನು ನಾವು AC ಯನ್ನು ಕಂಡುಹಿಡಿಯಬೇಕು. AC ಯನ್ನು ಕಂಡುಹಿಡಿಯಬೇಕಿದ್ರೆ ಪೈಥಾಗೋರಸ್ನ ಸಿದ್ಧಾಂತವನ್ನು ಉಪಯೋಗಿಸಿದ್ರಾಯ್ತು. ಆಗ AC ಅಂತ ಹೇಳುದು ಲಂಬಕೋನ ತ್ರಿಕೋನ ADC ಯ ಕರ್ಣವಾಗಿರ್ತದೆ. ಕರ್ಣ ಸ್ಕ್ವೇರ್ ಸಮ ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್, ಹೌದಲ್ಲ? ಆಗ ಕರ್ಣ ಸಮ AC ಸಮ ಸ್ಕ್ವೇರ್ ರೂಟ್ ಆಫ್ 3ರ ಸ್ಕ್ವೇರ್ ಪ್ಲಸ್ 4ರ ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ 3 3 9 ಪ್ಲಸ್ 4 4 16 ಸಮ ಸ್ಕ್ವೇರ್ ರೂಟ್ ಆಫ್ 25 ಸಮ 5. ಆಗ ತ್ರಿಕೋನದಲ್ಲಿ AB ಅಂದ್ರೆ ಪಾದ ಅದು 6 ಸೆಂಟಿಮೀಟರ್, AC ಮತ್ತು BCಗಳ ಉದ್ದ ಸಮಾನ, ಅದು 5 ಸೆಂಟಿಮೀಟರ್. ತ್ರಿಕೋನದ 3 ಭುಜಗಳ ಉದ್ದವನ್ನು ಕಂಡುಹಿಡಿದಾಯ್ತು. ನೀವು X ಬಂದ್ರೆ ಹೆದರಬೇಡಿ, ನೆಗೆಟಿವ್ ಚಿಹ್ನೆ ಬಂದ್ರೆ ಹೆದರಬೇಡಿ, ಸರಿಯಾಗಿ ಅಭ್ಯಾಸ ಮಾಡಿ. ಆಗ ಈ ಲೆಕ್ಕಗಳೆಲ್ಲ ತುಂಬಾ ಸುಲಭ ಆಗ್ತದೆ. ಎಲ್ಲರಿಗೂ ಶುಭವಾಗಲಿ.